ಹಾಸನ ಕಾಂಗ್ರೆಸ್ನಲ್ಲಿ ಜೋರಾಯಿತು ಟಿಕೆಟ್ ದಂಗಲ್. ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಭರ್ಜರಿ ಆಗಿದೆ ಟಿಕೆಟ್ ಲಾಬಿ. ಟಿಕೆಟ್ಗಾಗಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಮುಸುಕಿನ ಒಂದು ಸಮರ ನಡೀತಿದೆ. ಇದು ಬರೀ ಆ ಮಟ್ಟದಲ್ಲಿ ಅಥವಾ ಆ ಹಂತದಲ್ಲಿ ನಡೀತಿರುವಂಥದ್ದಲ್ಲ, ಇದರ ಎಫೆಕ್ಟು ನಾಯಕತ್ವದ ಉನ್ನತ ಮಟ್ಟದವರೆಗೂ ಇದೆ. ಇಲ್ಲಿ ಒಂದು ರೀತಿಯಲ್ಲಿ ಆಪ್ತರು ಅನ್ನೋದು ಬರೀ ಮುಖವಾಡ ಅಷ್ಟೇ. ಆ್ಯಕ್ಚುಲಿ ಸ್ಪರ್ಧೆ ಮತ್ತು ಜಿದ್ದಾಜಿದ್ದಿ ಮುಸುಕಿನ ಗುದ್ದಾಟ ನಡೀತಿರೋದು ಆ ಮುಖವಾಡದ ಹಿಂದೆ ಇರುವಂಥ ವ್ಯಕ್ತಿಗಳ ನಡುವೆ. ಇಲ್ಲಿ ಬೇಲೂರಿನಲ್ಲಿ ಇರುವಂಥ ಪರಿಸ್ಥಿತಿ, ಸಕಲೇಶಪುರದಲ್ಲಿ ಇತ್ತೀಚಿನ ದಿನಗಳ ಬೆಳವಣಿಗೆ, ಇದೆಲ್ಲ ಅದರದೇ ಆದ ರೀತಿಯ ಪ್ರಭಾವವನ್ನು ಬೀರ್ತಿದೆ ಕಾಂಗ್ರೆಸ್ಸಿನ ಮೇಲೆ. ಬೇಲೂರಿನಲ್ಲಿ ಈ ಬಾರಿ ಕಾಂಗ್ರೆಸ್ಸಿಗೆ ಅವಕಾಶ ಇದೆ ಅಂತ ಅನ್ನೋದಕ್ಕಾದರೂ ಕಾರಣ ಏನು? ಸಕಲೇಶಪುರದಲ್ಲಿ ಇಲ್ಲಿವರೆಗೂ ಬೈ ಆ್ಯಂಡ್ ಫಾರ್ ನಾವು ನೋಡೋದಾದರೆ BJP ವರ್ಸಸ್ JDS ಈ ಬಾರಿ ಒಂದು ಪ್ರಬಲ ಆಕಾಂಕ್ಷಿ ಮತ್ತು ಸ್ಪರ್ಧಿಯಾಗಿ ಕಾಂಗ್ರೆಸ್ಸು ಅಖಾಡಕ್ಕೆ ಇಳಿಯತ್ತಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಅಖಾಡಕ್ಕೆ ಇಳಿಯತ್ತೆ ಅನ್ನೋದಾದರೆ ಸಕಲೇಶಪುರದಲ್ಲಿ ಯಾರು ನಡೆಸ್ತಾರೆ? ನಾವು ಇದ್ರ ಬಗ್ಗೆ ಚುನಾವಣೆ ಚದುರಂಗದಲ್ಲಿ ಚರ್ಚೆ ಮಾಡಿದ್ದೀವಿ. ಉದಯ್ ಗೌಡ ಅನ್ನೋರು ಯಾವಾಗ ಮದ್ದೂರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಸಾಧ್ಯತೆಗಳನ್ನ ಕಾಪಾಡಿಕೊಂಡು ಕಾಂಗ್ರೆಸ್ಸಿಗೆ ಸೇರಿಕೊಂಡ್ರೋ, ಅವರ ಆಪ್ತರಾದ ಸೋಮಶೇಖರ್ ಅವರು ಈಗ BJPಯಲ್ಲಿ ಟಿಕೆಟ್ ಸಿಗದೇ ಇರೋಂಥ ಲಕ್ಷಣಗಳು ಮತ್ತು ಅಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನೋ ಪ್ರಶ್ನೆ ಇದೆ. ಅವ್ರು ಹಿಂದಿನ ಬಾರಿ ಲೆಸ್ ದೆನ್ 3000 ವೋಟ್ಸಿಂದ H.K. ಕುಮಾರಸ್ವಾಮಿ ಅವ್ರ ವಿರುದ್ಧ ಸೋತಂಥದ್ದು ಸಕಲೇಶಪುರದಲ್ಲಿ. ಆದರೆ ಈ ಬಾರಿ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ರೆ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಅವ್ರು ಗುರುತಿಸ್ಕೋಬೋದಾ? ಕಾಂಗ್ರೆಸ್ ನಿಜಕ್ಕೂ ಅಲ್ಲಿ ಅಖಾಡಕ್ಕೆ ಇಳಿಯುವಂಥ ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಸೋಮಶೇಖರ್ ಅವ್ರು ಏನಾರು ಪಾತ್ರವನ್ನು ನಿಭಾಯಿಸ್ತಾರಾ? ಸೋಮಶೇಖರ್ ಇವತ್ತಿನವರೆಗೂ ಅಧಿಕೃತವಾಗಿ ಕಾಂಗ್ರೆಸ್ ಸೇರಲಿಲ್ಲ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಯಾರು, ಸಿದ್ದರಾಮಯ್ಯನವರ ಆಪ್ತರು ಯಾರು ಅನ್ನೋದು ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಚರ್ಚೆ ಮಾಡೋಣ. ನಿಮ್ಮಿಂದಾನೇ ಶುರು ಮಾಡ್ತೀನಿ. ಬೇಲೂರು ಲಿಂಗಾಯತ ಬಾಹುಳ್ಯ ಇದೆ, ಒಂದು ಅವಕಾಶ ಕೂಡ ಇದೆ. ಆದರೆ ಆನ್ ಗ್ರೌಂಡ್ ಈ ಬಾರಿಯ ಅವಕಾಶ ನಿಜವಾಗ್ಲೂ ಇರೋದು BJPಗೆ ಅಂತ ಹೇಳಲಾಗ್ತಿದೆ. ಆದರೆ ಇದನ್ನು ತಿರುಗಿಸಾಕೋದ್ರಲ್ಲಿ ಜಾಸ್ತಿ ಏನು ಟೈಮ್ ಇಲ್ಲ. ಕರೆಕ್ಟಾದ ಕ್ಯಾಂಡಿಡೇಟು ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಸೋಷಿಯಲ್ ಇಂಜಿನಿಯರಿಂಗು. ಆದರೆ ಇಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ಕಿನ್ನ ಬಣಗಳ ನಡುವೆ ಇಂಜಿನಿಯರಿಂಗ್ ಆಗಬೇಕಾಗಿದೆ. ಪ್ಲೀಸ್ ನಿಖಿಲ್ ನೋಡಿ, ಈಗ ಅಲ್ಲಿ ಹಾಸನ ಅಂತ ಬಂದಾಗ ಸುಮಾರು ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಅಥವಾ ಜನತಾ ಪರಿವಾರದ ನಡುವೆ ದೊಡ್ಡ ಫೈಟ್ ಇತ್ತು. ಆದರೆ ಯಾವಾಗ ಏನು ಕಾಂಗ್ರೆಸ್ಸು ಕಳೆಗುಂತ ಬಂತು, ಅದು ಏನು ಒಕ್ಕಲಿಗರ ಕೋಟೆ, ಅದರಲ್ಲೂ ಕೂಡ ಪ್ರಮುಖವಾಗಿ JDS ಕೋಟೆ ಆಗೋಯ್ತು. ಅದಾದ ನಂತರ ಈ ಸಲ ಏನು ಹಾಸನದಲ್ಲಿ ಕಳೆದ ಸಲ ಪ್ರೀತಮ್ ಗೌಡ ಅವರು ಬಂದ ನಂತರ ಹಾಸನ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ BJP ಈ ಸಲ ಪ್ರಮುಖವಾಗಿ ಹಳೆ ಮೈಸೂರನ್ನು ಟಾರ್ಗೆಟ್ ಮಾಡ್ಕೊಂಡಿರೋದ್ರಿಂದ ತ್ರಿಕೋನ ಫೈಟ್ ಮಾಡಲೇಬೇಕು ಅನ್ನೋ ಒಂದು ಏನು ಸಂಕಲ್ಪವನ್ನು ಮಾಡಿದೆ. ಆ ಸಂಕಲ್ಪಕ್ಕೆ ಪೂರಕವಾಗಿ ಅಲ್ಲಿ ಒಂದು ಕಾರ್ಯತಂತ್ರಗಳು ಕೂಡ ನಡೀತಾ ಇದೆ. ಈ ಮಧ್ಯೆ ಏನು ಅರಸೀಕೆರೆನಲ್ಲಿ ಶಿವಲಿಂಗೇಗೌಡರು ಬಂದಿರೋದ್ರಿಂದ ಕಾಂಗ್ರೆಸ್ಸಿಗೆ ಅಲ್ಲಿ ಈಗಾಗಲೇ ಶಶಿಧರ್ ಅವರು ಕೊಡ್ತಾ ಇದ್ರು, ಇಷ್ಟು ಸಲ ಕೊಡ್ತಾ ಇದ್ದಿದ್ದೀಗ ಅಲ್ಲಿ, ಯಾಕಂದರೆ ಅಲ್ಲಿ ಲಿಂಗಾಯತರ ಪ್ರಾಬಲ್ಯ ಕೂಡ ಇತ್ತು. ಈಗ ಆ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಅವ್ರೀಗ JDS ಕಡೆ ಮುಖ ಮಾಡಿರೋದ್ರಿಂದ ನೀವು ಇಲ್ಲಿ ಬೇಲೂರಲ್ಲಾದರೂ ಕೊಡಿ, ಅರಸೀಕೆರೆಯಲ್ಲಿ ಸಕಲೇಶಪುರದಲ್ಲಿ ಕೂಡ ಇಂಥ ಒಂದು ಕೂಗು ಸಹಜವಾಗಿ ಬಂದಿದೆ. ಯಾಕಂದರೆ ಇಲ್ಲೂ ಕೂಡ ಲಿಂಗಾಯತರು ಈಕ್ವಲ್ ಆಗಿ ಏನು ಸಮಬಲವನ್ನು, ಜನಸಂಖ್ಯೆಯ ಆಧಾರವನ್ನು, ಮತ ಬ್ಯಾಂಕನ್ನು ಹೊಂದಿರೋದ್ರಿಂದ. ಆದರೆ ನೀವು ಹೇಳಿದಂತೆ ಪಕ್ಷಗಳ ಒಳಗಡೆ ಯಾವ ರೀತಿ ಪರಿಸ್ಥಿತಿ ಅಂದರೆ ಅದರಲ್ಲೂ ಕೂಡ BJP ಮತ್ತು ಕಾಂಗ್ರೆಸ್ಸಲ್ಲಿ ಬಣಗಳನ್ನು ಒಗ್ಗೂಡಿಸೋದೇ ಒಂದು ದೊಡ್ಡ ಸವಾಲಾಗಿದೆ. ಆ ಬಣಗಳ ರಾಜಕೀಯದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಸಹಜವಾಗಿ ಎದುರುಗಡೆ ಇರುವಂಥ ಪಕ್ಷದವರು ಇನ್ನು ಉಳಿದ ಇಬ್ಬರು ಪಕ್ಷದವರು ಯಾವ ರೀತಿ ಆಪರೇಟ್ ಮಾಡ್ತಾರೆ ಅನ್ನೋಂಥ ತಲೆನೋವಿದೆ. ಈ ಹಿನ್ನೆಲೆಯಲ್ಲಿ ಲಿಂಗಾಯತರು ಏನು ಕೇಳ್ತಾ ಇದ್ದಾರೆ, ಲಿಂಗಾಯತರು ಸಹಜವಾಗಿ 3 ಕ್ಷೇತ್ರಗಳಲ್ಲಿ ಬಿಟ್ಟು ಈ 3 ಕ್ಷೇತ್ರಗಳಲ್ಲಂತೂ ಕೊಡಲೇಬೇಕು ನಮಗೆ, ಯಾರಾದ್ರೂ ಪರಿಗಣಿಸಿ ಅನ್ನೋಂಥ ಮಾತನ್ನು ಕೇಳ್ತಾ ಇದ್ದಾರೆ. ಆದರೆ ಇವರು ಡಿ.ಕೆ. ಶಿವಕುಮಾರ್ ಆಪ್ತರು ಅಂತ ಯಾಕೆ ಕನ್ಸಿಡರ್ ಆಗ್ತಾರೆ? ಸಚಿನ್ ನಾರಾಯಣ್ ಅಲ್ಲಿ ಬರ್ತಾರೆ. ಸಚಿನ್ ನಾರಾಯಣ್ ಅವ್ರಿಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಏನು ಸಂಬಂಧ ಇದೆ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಸಂಬಂಧದ ಹಿನ್ನೆಲೆಯನ್ನು ನೋಡಿದ್ರೆ ಸಚಿನ್ ನಾರಾಯಣ್ ಅವರು ಗಣಸಿ ಶಿವರಾಮ್ ಅವರ ಅಳಿಯ. ಸೊ ಹಂಗಾಗಿ ಟಿಕೆಟ್ಗೆ ಅದ್ರ ಜೊತೆಗೆ ಪೊಲಿಟಿಕಲ್ ರೆಕಾರ್ಡ್ ಕೂಡ ಇರೋದ್ರಿಂದ 3 ಸಲ ಗೆದ್ದು 3 ಸಲ ಸೋತು ಇಷ್ಟೆಲ್ಲ ಏನು ದೇವೇಗೌಡರ ವಿರುದ್ಧ ಲೋಕಸಭೆಯಲ್ಲಿ ನಿಂತು ಅವರು ಕ್ಷೇತ್ರಗಳನ್ನ ಏನು ಅರಸೀಕೆರೆನ ಹೋಗಿ ಹಾಸನದಲ್ಲಿ ನಿಂತು ಇಷ್ಟೆಲ್ಲ ಒಂದು ಟ್ರ್ಯಾಕ್ ರೆಕಾರ್ಡ್ ಇರೋದ್ರಿಂದ ಸಹಜವಾಗಿ ಏನು ಅವರು ಟವೆಲ್ ಹಾಕಿರೋದು ಅಲ್ಲಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಪ್ರಕಾರ ತಮ್ಮ ಒಂದು ನಾಯಕತ್ವ, ಒಕ್ಕಲಿಗ ನಾಯಕತ್ವ, ಹಾಸನದಲ್ಲೂ ಗೆದ್ದು, ರಾಮನಗರದಲ್ಲೂ ಗೆದ್ದು, ಬೇರೆ ಬೇರೆ ಕಡೆ ಒಕ್ಕಲಿಗ ಏನು ಶಾಸಕರನ್ನು ಗೆಲ್ಲಿಸ್ಕೊಂಡು ಬೆನ್ನೆಲುಬಾಗಿ ನಿಲ್ಲಿಸ್ಕೊಬೇಕು ಅಂತ ಏನು ರಣತಂತ್ರ ಇದೆ, ಆ ರಣತಂತ್ರಕ್ಕೆ ಸ್ವಲ್ಪ ಏನು ಕಿರಿಕ್ ಮಾಡುವಂತ ಕಾಣಿಸ್ತಾ ಇದೆ ಇಲ್ಲಿ ಲಿಂಗಾಯತ ಸಮುದಾಯದ ರಾಜಕಾರಣ. ಅಲ್ಲ, ಇಲ್ಲಿವರೆಗೂ ಪ್ರಾತಿನಿಧ್ಯ ಅಂತ ನೋಡೋದಾದ್ರೆ 124 ಸೀಟಲ್ಲಿ ಸಿಂಹಪಾಲು ಅಂತ ಸಿಕ್ಕಿರೋದು ಲಿಂಗಾಯತ ಸಮುದಾಯಕ್ಕೆ ಅಲ್ವಾ?
ಹೌದು. ಆದರೆ ಹಾಸನದಲ್ಲಿ ನಿಮಗೆ 7 ಕ್ಷೇತ್ರ ಬರುತ್ತೆ, ಒಂದು ಮೀಸಲು ಕ್ಷೇತ್ರ ಬರುತ್ತೆ. ಈಗಾಗಲೇ 7 ಕ್ಷೇತ್ರದಲ್ಲಿ 5 ಕ್ಷೇತ್ರಗಳು ಒಕ್ಕಲಿಗರಿಗೆ ಫಿಕ್ಸ್ ಆಗಿರುವಂಥದ್ದು. ಮತ್ತು ಅಲ್ಲಿ ನೀವು ಅಷ್ಟು 7 ಕ್ಷೇತ್ರದಲ್ಲಿ ಒಂದು ಮೀಸಲು ಕ್ಷೇತ್ರ ಸಕಲೇಶ್ಪುರ ಒಂದ್ಬಿಟ್ಟು ಇನ್ನು 6 ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಕೊಟ್ಟು ಒಂದೇ ಒಂದು ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಕೊಡಲಿದ್ರೆ ಅಲ್ಲಿ 2.5 ಲಕ್ಷ ವೋಟರ್ಸ್ ಇದ್ದಾರೆ. ನೀವು ಬೇಲೂರಲ್ಲಿ ಅವರೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ಗಣಸಿ ಶಿವರಾಮ್ ಸತತವಾಗಿ 3 ಬಾರಿ ಸೋತ್ಕೊಂಡು ಬಂದಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೇಲೂರಿನವರು ಅವರು ರಾಜಶೇಖರ್ ಅಂತ ಏನು ಹೆಸರಿಗೆ ಮುನ್ನೆಲೆಗೆ ಬಂದಿದೆ, ಅವರು ಬೇಲೂರಿನವರಾಗಿರುವಂಥದ್ದು. ಅಲ್ಲಿ ಲಿಂಗಾಯತರು ಇರ್ತಕ್ಕಂಥವ್ರು ಕುರುಬರು ಇದ್ದಾರೆ, SC ST ಮತದಾರಿದ್ದಾರೆ. ಇವರೇನು ಸಿದ್ದರಾಮಯ್ಯದ ವಾದ ಏನು, ನೀವು ಹಾಸನ ಜಿಲ್ಲೆಯಲ್ಲಿ ಒಬ್ಬರಿಗಾದ್ರೂ ಲಿಂಗಾಯತರು ಕೊಡಿ, ಯಾಕಂದ್ರೆ ಲಿಂಗಾಯತ ಮತದಾರರು 2.5 ಲಕ್ಷ ಲಿಂಗಾಯತರು ಮತದಾರಿದ್ದಾರೆ, ನಾವು ಅವ್ರಿಗೆ ಗೌರವ ಕೊಟ್ಟಂಗಾಗತ್ತೆ. ನೀವು ಬೇಲೂರಲ್ಲಿ ಒಂದು ಕೊಡೋದ್ರಿಂದ ಅರಸೀಕೆರೆಯಲ್ಲಿ ಹೈಯೆಸ್ಟ್ ಇದ್ದಾರೆ, ನಮಗೆ ಶಿವಲಿಂಗ ರಿಫ್ಲೆಕ್ಟ್ ಆಗುತ್ತೆ. ಜೊತೆಗೆ ಸಕಲೇಶ್ಪುರದಲ್ಲಿದ್ದಾರೆ, ಅದು ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಅವ್ರು ಹೇಳ್ತಿರೋದು. ಒಂದು ಎಕ್ಸಾಂಪಲ್ನ ಕೊಡ್ತಾರೆ ನಿಮಗೆ. 1999ಲಿ ದಿವಂಗತ ಪುಟ್ಟಸ್ವಾಮಿ ಗೌಡರು ಇದ್ರು, MP ಆಗಿದ್ರು. ಅವರು ನಿಮಗೆ 2 ಟಿಕೆಟನ್ನು ಕೊಡಿಸ್ತಾರೆ. ಯಾರಿಗೆ? ಲಿಂಗಾಯತರಿಗೆ. ಒಂದು ಬೇಲೂರು, ಒಂದು ಸಕಲೇಶ್ಪುರ ಕ್ಷೇತ್ರ ಆಗ ಮೀಸಲು ಇದಾಗಿರಲಿಲ್ಲ. ಇನ್ನೊಂದು ಅರಸೀಕೆರೆ ಸಿದ್ದಪ್ಪನವ್ರಿಗೆ ಕೊಡ್ತಾರೆ, ಸಕಲೇಶ್ಪುರ BR ಗುರುದೇವನವ್ರಿಗೆ ಕೊಡ್ತಾರೆ. ಅವತ್ತು ಚುನಾವಣೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವೇಗೌಡರು ಈ ದೇಶದ ಪ್ರಧಾನಿಯಾಗಿದ್ದರು, ಅಲ್ಲಿ ಸೋಲ್ತಾರೆ. ಹೈಯೆಸ್ಟ್ ವೋಟರ್ಸ್ ಅವರಿಗೆ ಲಿಂಗಾಯತರು ಅವ್ರ ಪರವಾಗಿ, ಕಾಂಗ್ರೆಸ್ ಪರವಾಗಿ ನಿಲ್ತಾರೆ. ನಿಮ್ಮ ಅರಸೀಕೆರೆ ಸಿದ್ದಪ್ಪನವರು ಗೆಲ್ತಾರೆ, ಸಕಲೇಶ್ಪುರದ BR ಗುರುದೇವರು ಕೂಡ ನಿಲ್ತಾರೆ. ಇವ್ರು ಹೇಳ್ತಿರೋದು ಲಿಂಗಾಯತ ಮತದಾರರು ನಮಗೆ ಅವರು ಯಾಕಂತ ಓಟ್ ಹಾಕಬೇಕು ಅಂತ. ಈಗ ಹಾಸನ ಜಿಲ್ಲೆಯಲ್ಲಿ ಒಂದೇ ಒಂದು ಕ್ಷೇತ್ರ ಕೊಡಲಿಲ್ಲ ಅಂದರೆ ಅವ್ರು ಯಾಕಂತ ನಮ್ಮ ಪಾರ್ಟಿಗೆ ಓಟ್ ಹಾಕಬೇಕು, ಅವ್ರಿಗೇನು ನಮ್ಮರೊಬ್ಬರು ಇಲ್ಲ ಅನ್ನೋದೊಂದು ಅಸ್ಮಿತೆ ಅನ್ನೋದು ಬಂದ ಸಂದರ್ಭದಲ್ಲಿ ಇದು ಒಂದು ಸೆಕೆಂಡ್ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಥವಾ JDSಗೆ ಅನುಕೂಲ ಆಗುತ್ತೆ. ಹಾಗಾಗಿ ಒಬ್ಬರಿಗೆ ಅವಕಾಶ ಕೊಡಿ. ಲೋಕಲ್ ಇವರು 3 ಸರಿ ಗೆದ್ದಿದ್ದಾರೆ, ಇನ್ನೂ ಅವಕಾಶ ಇದೆ, ಸರ್ಕಾರ ಬಂದರೆ ಇವ್ರು ಏನು ಬೇಕಾದರೂ ಮಾಡ್ಬೋದು. ಈಗ 3 ಬಾರಿ ಚಾನ್ಸ್ ಕೊಟ್ಟಿದ್ದಾರೆ, 2008, 13, 18 3 ಸಾರಿನೂ ಸೋತೋಗಿದ್ದಾರಲ್ಲ, ಇವ್ರಿಗೆ ಕೊಡಿ ಅಂತೇಳಿ ಸಿದ್ದರಾಮಯ್ಯ ರಾಜಶೇಖರ್ ಪರವಾಗಿ ಹೇಳ್ತಿರುವಂಥದ್ದು. ಯಾಕೆ ಲಿಂಗಾಯತ ಕೊಡಬೇಕಂತ ಹೇಳಿದ್ರೆ, ಆದರೆ ಮಧು ಹೇಳ್ದಂಗೆ DK ಶಿವಕುಮಾರ್ ಲೆಕ್ಕಾಚಾರ ಅಂತ ಒಂದು ಕಡೆ ಬಿಸ್ನೆಸ್ಸು, ಅವ್ರ ಹಳೆಯ ಬಿಸ್ನೆಸ್ಸು, ಗಣೇಶ್ವರಂ ತಮಗೆ ಬೇಕಾದವರು ಒಕ್ಕಲಿಗರು ಒಂದು ವೇಳೆ ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ಪರವಾಗಿ ಇರ್ತಾರೆ ಅಂದರೆ ಈ ಲೆಕ್ಕಾಚಾರ. ಇವರಿಬ್ಬರು ಲೆಕ್ಕಾಚಾರದಲ್ಲಿ ಎಲ್ಲ ಒಂದು ಕಡೆ ಕೂಸು ಬಡವಾಯ್ತು ಅಂತಾರಲ್ಲ, ಮತದಾರರಿಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳ ಸ್ಥಳೀಯರಿಗೆ ಮತ್ತು ಅಭ್ಯರ್ಥಿಗಳಿಗೆ ಎಲ್ಲ ಒಂದು ಕಡೆ ತೊಂದರೆ ಆಗುವ ಸಾಧ್ಯತೆ ಇರುವಂಥದ್ದು. ರೈಟ್. ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ಈ ಬಾರಿ ಜಿದ್ದಾಜಿದ್ದಿ ಪೈಪೋಟಿಯಲ್ಲಿ ಬಿದ್ದಿರೋದು ಮಂಡ್ಯ ಮತ್ತು ಹಾಸನ ಜಿಲ್ಲೆನಲ್ಲಿ. ಇದು ಜಿಲ್ಲೆಗಳಲ್ಲಿ ಸೀಟು ಜಿಲ್ಲೆ ಅಂತ ನೋಡೋದಲ್ಲ, ಈ ಗೆಲುವಿನ ಮೂಲಕ ಒಂದು ದೊಡ್ಡ ಸಂದೇಶನೇ ಇದೆ. ಆ ಸಂದೇಶವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಈ ಬಾರಿ ಯಾವ ರೀತಿಯ ಹರಸಾಹಸ ಪಡಬೇಕೋ ಅದನ್ನೆಲ್ಲ ಪಡೋದಕ್ಕೆ ಮುಂದಾಗ್ತಿದೆ. ಮಂಡ್ಯದಲ್ಲಿ ಈಗಾಗಲೇ 2ರಿಂದ 3 ಸೀಟ್ ಗೆಲ್ಲೋದಕ್ಕೆ ಯಾವ್ಯಾವ ರೀತಿಯ ರಣತಂತ್ರವನ್ನು ಹೆಣಿಬೇಕು ಅದನ್ನೂ ಮಾಡ್ತಿದ್ದಾರೆ. ಹಾಸನ, ಭದ್ರಕೋಟೆ ಈ ರೀತಿಯ ಉಲ್ಲೇಖ ಮತ್ತು ಒಂದು ಮತದಾರನ ಮನಸ್ಸಲ್ಲಿರುವಂಥ ಗ್ರಹಿಕೆ ಇದನ್ನು ಅಲುಗಾಡಿಸ್ಬೇಕು. ಇದು ಯಾವಾಗ ಆಗುತ್ತೆ ಅಂದರೆ ಅವರು ಸೀಟ್ಗಳಲ್ಲಿ ಅದನ್ನು ಗೆಲುವಾಗಿ ಪರಿಣಮಿಸಬೇಕು, ಆವಾಗಲೇ ಇದು ಸಾಧ್ಯ.